ಹಾಗೆ ಏನು ಮಾಡ್ಬೋದು, ಒಂದು ಸ್ಟೂಡೆಂಟ್ ರೋಲ್, ಈಗ ಎಲ್ಲಾದರೂ ಒಂದು ನೋಟಿಸ್ ಬೋರ್ಡ್ಗೆ ಸ್ಟೂಡೆಂಟ್ ರೋಲ್ ಹಾಕಬೇಕಾಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಒಂದೇ ಒಂದು ಕ್ಲಿಕ್ ಮಾಡಿಬಿಟ್ಟು ಎಷ್ಟು ಸ್ಟೂಡೆಂಟ್ ತಯಾರು ಮಾಡಿರ್ತಾರೆ ಅದೆಲ್ಲ ಬರುತ್ತೆ. ಆವಾಗ ಇಲ್ಲಿ ನಿಮ್ಗೆ ಏನೇನು ಬೇಕು, ಅನುಕ್ರಮ ನಂಬರ್, ದಾಖಲಾತಿ ಸಂಖ್ಯೆ, ವಿದ್ಯಾರ್ಥಿ ಹೆಸರು, ತರಗತಿ, STS ನಂಬರ್, ಬಾಕಿ ಒಂದೆರಡು ಬ್ಲ್ಯಾಂಕ್ ಬೇಕಾಗುತ್ತೆ, ಆಮೇಲೆ ಟಿಕೆಟ್. ಈ ಥರ ಬೇಕಾದಾಗ ವ್ಯೂ ಕಾಲಮ್ ಮಾಡಿ ಪ್ರಿಂಟ್ಔಟ್ ಅಂತ ಅಂದ್ಬಿಟ್ರೆ ನಿಮಗೆ ಒಂದು ನೋಡಿ ಈಸಿಯಾಗಿ ಒಂದು ರೋಲ್ ರೆಡಿ ಆಯಿತು ಅಲ್ವಾ. ಇದೇ ಥರ ನೀವು ಈಸಿಯಾಗಿ ಮಾಡ್ಬೋದು. ಅದೆಲ್ಲ ಬೇಡ, ಎಲ್ಲ ಬೇಕಂತಂದ್ರೂ ಕೂಡ ನೀವೇನು ಮಾಡ್ಬೋದು, ಹೋಗ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ರೋಲಲ್ಲಿ ಹೋಗ್ಬಿಟ್ಟು ನೋಡಿ ಕ್ರಿಯೇಟ್ ಆಯಿತಾ. ಇವಾಗ ಇದು ಮಾಡಿಬಿಟ್ಟು ಇಲ್ಲಿ ಚೆಕ್ ಕಾಲ್ ಅಂತ ಮಾಡಿದರೆ ಆಗುತ್ತೆ. ಆಮೇಲೆ ವ್ಯೂ ಮಾಡಿ ಪ್ರಿಂಟ್ಔಟ್ ಮಾಡಿದರೆ ನಿಮಗೆ ಮತ್ತೆ ಸೇಮ್ ಬರುತ್ತೆ ಬಂತಾ. ಇವಾಗ ಏನು ಮಾಡ್ಬೋದು, ಪೇಜ್ ಸೆಟಪ್ ಅಂದರೆ ಕಟ್ ಆಗ್ತಾ ಇದೆ. ಈಗ ಪೇಜ್ ಸೆಟಪ್ ಹೋಗ್ಬಿಟ್ಟು ಏನು ಮಾಡೋದು, ಇಲ್ಲಿ ಪಿಟ್ಟು ಸ್ಕ್ರೀನ್ ಅಂದರೆ ಪಿಟ್ಟು ಇದೆಯಲ್ಲ, ಪಿಟ್ಟು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ಕೊಟ್ಟು ಓಕೆ ಅಂತಂದರೆ ನಿಮ್ಮ ಟೋಟಲ್ ಎಷ್ಟು ಇರುತ್ತೆ, ಪಿಟ್ಟು ಸ್ಕ್ರೀನ್ ಆಗಿರುತ್ತೆ. ಅಂದರೆ ಪಿಟ್ಟು ಪೇಜಲ್ಲಿ ಟೈಪ್ ಮಾಡಿ ನೋಡಿ ಇಷ್ಟು ಈಸಿಯಾಗಿ ಇನ್ನೊಂದು ಪ್ರಿಂಟ್ಔಟ್ ಕೂಡ ತೆಗೆದು ಯಾವುದೇ ನೋಟಿಸ್ ಬೋರ್ಡಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ ಹಾಕ್ಬೋದು ಆಯಿತಾ. ಇದೇ ಥರ ಕ್ಲೋಸ್ ಮಾಡಿ. ಈ ಥರ ಒಂದು ಈ ಆ್ಯಪ್ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಬೇಕಂತಂದರೆ ಒಂದು ಲಾಂಗ್ ವಿಡಿಯೋ ಹಾಕಿರ್ತೀನಿ ನನ್ನ ಚಾನಲಲ್ಲಿ, ಅದನ್ನು ನೋಡ್ಕೊಳ್ಳಿ.